ಏನು ಮಾಡ್ತಾ ಇದ್ರಿ? ಏನು ಬಿದ್ದೋಗಿತ್ತು? ಹಾಂ, ಯಾಕೆ ನೀವು ಯಾಕೆ ಮಾಡ್ತೀರಾ? ಹಿಂಗೆ ಹೋಗ್ತಿದೆ. ಹಾಂ ಹಾಂ ಹಾಂ, ಎಲ್ಲ ಕಡೆ ಹಿಂಗೆ ಮಾಡ್ತೀರಾ? ಕಣ್ಣಿಗೆ ಕಾಣಿಸಿದ ಕಡೆ ಎಲ್ಲ ಹಿಂಗೆ ಮಾಡ್ತೀರಾ? ಹಾಂ, ಯಾಕೆ ಮಾಡ್ಬೇಕು ಈ ಕೆಲಸ? ಪೀಳಿಗೆ ಬೇಕಲ್ಲ ಸರ್, ಮುಂದಿನ ಪೀಳಿಗೆಗೋಸ್ಕರ ಗಿಡ ಉಳಿಸ್ಬೇಕು. ಇದು BBMP ಅವರು ಸಸಿನ ಇಟ್ಬಿಟ್ಟು ಹಿಂಗೆ ಬಿದ್ದೋದ್ರೂ ಎತ್ತಲ್ವಲ್ಲ? ಎತ್ತಲ್ಲ, ನಾವು ಹೋಗೋಕ್ಕಾಗಲ್ಲ, ಎಲ್ಲೇ ಕಣ್ಣೆ ಕಾಣುತ್ತೆ ಅನ್ನೋ ಸೇವೆ ಸರ್. ವೆರಿ ಗುಡ್, ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ, ಮುಂದುವರಿಸಿ ಹಿಂಗೆ. ಈ ಒಂದು 2024ರಲ್ಲಿ ಸಹಜವಾಗಿ ಎಲ್ಲರೂ ಅನುಭವಿಸಿದಂಥ ಈ ಮಾರ್ಚ್, ಏಪ್ರಿಲ್, ಮೇ, ಜೂನ್ ಎಲ್ಲರೂ ಅನುಭವಿಸಿದಂಥ ಒಂದು ಕಡು ಕಷ್ಟ ಏನು ಅಂದರೆ ವಿಪರೀತವಾದ ಬಿಸಿಲು. ಈ ಬಿಸಿಲಲ್ಲಿ ಸಹಜವಾಗಿ 3 ತಿಂಗಳು ಎಲ್ಲರೂ ನೊಂದಿದ್ದೀವಿ, ಎಲ್ಲರೂ ಬೆಂದಿದ್ದೀವಿ. ಕಾರಣ ಏನಪ್ಪ ಅಂದರೆ ದಿನೇ ಸಸಿಗಳ ಸಂಖ್ಯೆ, ಮರಗಳ ಸಂಖ್ಯೆ ಕಮ್ಮಿ ಆಗ್ತಾ ಹೋಗ್ತಾ ಇರೋದು. ಆಮೇಲೆ ಸರ್ಕಾರದಿಂದ ಮತ್ತು BBMPಯಿಂದ ನೆಡುವಂಥ ಸಸಿಗಳು ಎಷ್ಟೋ ಕಡೆ ಬಿದ್ದು ಕೆಳಗಡೆ ಮುರಿದು ಹೋಗಿರುತ್ತೆ. ಈ ರೀತಿಯ ಒಂದು ಸಸಿಗಳನ್ನು ನೀವು ನೋಡಿದರೆ ದಯವಿಟ್ಟು 10 ನಿಮಿಷ ಸಮಯ ಕೊಡಿ, ಆ ಒಂದು ಸಸಿನ ಎತ್ತಿ ನಿಲ್ಲಿಸಿ. ನೋಡಿ, ಇದು ಬಿದ್ದೋಗಿತ್ತು. ಇವಾಗ ನಮ್ಮ ಸ್ನೇಹಿತರು ಅದನ್ನು ಎತ್ತಿ ನಿಲ್ಲಿಸಿ ಅದನ್ನು ಒಂದು ಇದು ಮಾಡೋದು, ಏನೋ ಹೊಡೆದುಬಿಟ್ಟು ಗಟ್ಟಿಯಾಗಿ ನಿಲ್ಲಿಸುವಂಥ ಪ್ರಯತ್ನ ಮಾಡಿದ್ರು. ನಿಂತಿದೆ. ಇದು ನಿಂತರೆ ಬೆಳೆದು ದೊಡ್ಡದಾಗಿ ನಾಳೆ ಮರ ಆಗುತ್ತೆ. ಈ ಮರ ಮಾಡುವಂಥ ಕೆಲಸ ಮತ್ತು ಈ ಸಸಿಗಳನ್ನು ನೆಡುವಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ಈ ಬಿಸಿಲು ಇನ್ನೂ ಜಾಸ್ತಿ ಎಫೆಕ್ಟ್ ಆಗ್ಬೋದು, ಮಳೆ ಬರದೇ ಇರ್ಬೋದು. ಒಂದು ಗಿಡ ಮತ್ತು ಮಳೆ ಎರಡೂ ಇಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಪ್ರತಿಯೊಬ್ಬರು ಈ ಒಂದು ವರ್ಷದಲ್ಲಿ ನಾವೆಲ್ಲರೂ ಅನುಭವಿಸಿದ್ವಿ. ದಯವಿಟ್ಟು ನಿಮ್ಮ ಕಣ್ಣಿಗೆ ಈ ರೀತಿಯ ಯಾವುದೇ ಒಂದು ಸಸಿ ಕಾಣಿಸಿದರೆ, ಬಿದ್ದೋಗಿದ್ದರೆ ದಯವಿಟ್ಟು ಎತ್ತಿಡಿ. ಯಾಕಂದರೆ ಇವನ್ನ ನೆಡೋದು ಮಾತ್ರ BBMPಯ ಕೆಲಸ ಅಲ್ಲ, ಇದನ್ನು ಮೇಂಟೈನ್ ಮಾಡೋದು BBMPಯ ಕೆಲಸ ಆಗಿರುತ್ತೆ. ಆದರೆ ನಮ್ಮ ದೌರ್ಭಾಗ್ಯ, ನಮ್ಮನ್ನು ಆಳುವಂಥ ಸರ್ಕಾರಗಳು ಮತ್ತು ಆಡಳಿತ ವರ್ಗ ಇದ್ದರೂ ಸತ್ತಂಥ ವ್ಯವಸ್ಥೆಯಲ್ಲಿ ಇವತ್ತು ಈ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಯಾರೊಬ್ಬರಿಗೂ ಏನೂ ಬೇಕಾಗಿಲ್ಲ, ಒಬ್ಬ ಕಾಂಟ್ರಾಕ್ಟರ್ ಬೇಕಾಗಿರೋದು ಇದನ್ನು ನೆಟ್ಟರೆ ಒಂದಿಷ್ಟು ದುಡ್ಡು, ಇದನ್ನು ನಡೆಸಿದ್ರೆ ಇಂಜಿನಿಯರ್ಗೆ ಒಂದಿಷ್ಟು ದುಡ್ಡು. ಇದು ಕೇವಲ ದುಡ್ಡು ಮಾಡುವ ಒಂದು ಪ್ರಕ್ರಿಯೆ ಅಷ್ಟೇ, ಏನಿಲ್ಲ. ಆದರೆ ನಾವು ಜವಾಬ್ದಾರಿಯುತ ನಾಗರಿಕರಾಗಿ ನಾವು ಈ ಸಸಿಗಳನ್ನ ಉಳಿಸೋದು ಮತ್ತು ಬೆಳೆಸೋದು ಆದ್ಯ ಕರ್ತವ್ಯವಾಗಿದೆ. ದಯವಿಟ್ಟು ಯಾರೇ ಆಗಲಿ, ಸಹಜವಾಗಿ ನಿಮ್ಮ ಅಕ್ಕಪಕ್ಕದಲ್ಲಿ ನೀವು ಹೋಗ್ತಿರೋ ಜಾಗದಲ್ಲಿ ನಿಮ್ಗೆ ಈ ರೀತಿಯ ಸಸಿಗಳು ಕಂಪಲ್ಸರಿ ಕಾಣಿಸುತ್ತೆ, ಬಿದ್ದೋಗಿರುತ್ತೆ. ಎಷ್ಟೋ ಕಡೆ ಈ ಗಾಡಿಗಳು ನಿಲ್ಲಿಸೋವಾಗ ದಯವಿಟ್ಟು ಗಾಡಿಗಳು ನಿಲ್ಲಿಸೋರು ಅಷ್ಟೇ ಒಂದು ಸ್ವಲ್ಪ ಜ್ಞಾನದಿಂದ ನಿಲ್ಲಿಸಿ. ಯಾಕಂದರೆ ಅಕ್ಕಪಕ್ಕದಲ್ಲಿ ಸಸಿ ಇದ್ದಾಗ ಅದ್ರ ಪಕ್ಕದಲ್ಲಿ ನಿಲ್ಲಿಸಿ. ಕೇವಲ ನಿಮ್ಮ 5 ನಿಮಿಷದ ಆ ಗಾಡಿ ನಿಲ್ಲಿಸುವ ಒಂದು ಆತರಕ್ಕೆ ಆ ಪಕ್ಕದ ಗಾಡಿ ಒಂದು ಸಸಿ ಮೇಲೇ ಹಚ್ಕೊಂಡು ಹೋಗಿರ್ತೀರ. ಹಂಗಾಗದೇ ಇರಲಿ. ಮುಂದಿನ ದಿನಗಳಲ್ಲಿ ಯಾರೇ ಆಗಲಿ ಈ ರೀತಿಯ ಸಸಿಗಳು ಬಿದ್ದೋಗಿದ್ದು ಕಾಣಿಸಿದರೆ ದಯವಿಟ್ಟು 5 ನಿಮಿಷ ಸಮಯ ಕೊಟ್ಟು ಅದನ್ನು ಎತ್ತಿ ನಿಲ್ಲಿಸಿ, ಅದನ್ನು ಒಂದಿಷ್ಟು ಸರಿ ಮಾಡಿ, ಆ ಕಡ್ಡಿಗಳನ್ನ ಭೂಮಿ ಒಳಗಡೆ ಹೋಗೋ ಥರ ಹೊಡೀರಿ. ಏನಿಲ್ಲ, ನಿಂತೋಗುತ್ತೆ ನೋಡಿ. ಈ ಥರ ನಿಲ್ಲಿಸಿದ್ರೆ ಅದೇ ನೀವು ಮಾಡುವ ಪುಣ್ಯ ಕಾರ್ಯ. ನೀವು ಏನೂ ಮಾಡೋದು ಬೇಡ, ಇಷ್ಟೊಂದನ್ನು ಮಾಡಿ ನೆಟ್ಟಿರೋ ಸಸಿನ ಉಳಿಸ್ಕೊಂಡು ಹೋದ್ರೇ ಎಷ್ಟೋ ಅದ್ಭುತವಾದ ಗಿಡಗಳಾಗುತ್ತೆ, ಮುಂದಿನ ಪೀಳಿಗೆಗೆ ಸಹಾಯ ಆಗುತ್ತೆ. ದಯವಿಟ್ಟು ನಿಮ್ಮ ಕಣ್ಣಿಗೆ ಕಾಣಿಸಿದ್ರೆ ಈ ಥರದ ಸಸಿಗಳು ದಯವಿಟ್ಟು ಎತ್ತಿ ನಿಲ್ಲಿಸುವಂಥ ಕೆಲಸ ಮಾಡಿ ಅಂತ ನಿಮ್ಮ ವಾಣಿ ತಂಡದಿಂದ ನಾನು ಸಹ ಕೇಳ್ತೀನಿ. ನಮಸ್ಕಾರ.